ಕನ್ನಡ ಸಂಧಿಗಳಲ್ಲಿ ಮೊದಲನೇ ಸಂಧಿ ಲೋಪಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೆ ಲೋಪಸಂಧಿ ಎಂದು ಹೆಸರು. ಉದಾಹರಣೆಯನ್ನು ಗಮನಿಸಿದ್ದೆ ಆದರೆ ಊರು ಪ್ಲಸ್ ಅಲ್ಲಿ ಊರಲ್ಲಿ, ಇಲ್ಲಿ ಊಕಾರ ಲೋಪವಾಗಿ ಆಗಿದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಅದೇ ರೀತಿ ಉಳಿದ ಉದಾಹರಣೆಗಳನ್ನು ಗಮನಿಸಿದ್ದೆ ಆದರೆ ಏನು ಪ್ಲಸ್ ಆದದ್ದು ಏನಾದದ್ದು ಊಕಾರ ಲೋಪ ಆಗಿದೆ. ಹಾಗೆಯೇ ಇವನಿಗೆ ಪ್ಲಸ್ ಆನು ಏಕಾರ ಲೋಪ ಆಗಿದೆ ಅನ್ನೋದನ್ನ ಈ ಲೋಪ ಸಂಧಿಯಲ್ಲಿ ಲೋಪವಾಗಿರುವುದನ್ನು ತಾವು ಗಮನಿಸಿದ್ರಿ. ಈಗ ಎರಡನೇದಾಗಿ ಆಗಮ ಸಂಧಿ. ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ. ಇದಕ್ಕೆ ಆಗಮ ಸಂಧಿ ಎನ್ನುವರು. ಇನ್ನು ಯಕಾರಾಗಮ ಅನ್ನುವಂಥದ್ದು ಆ ಇ ಎ ಐಗಳ ಮುಂದೆ ಸ್ವರ ಬಂದರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಏಕಾರವು ಆಗಮವಾಗುವುದು. ಉದಾಹರಣೆಗೆ ನೋಡ್ತಾ ಇದ್ದೀರಿ ಕಾಯದೆ. ಹಾಗೆ ಆಗಮ ಸಂಧಿಯಲ್ಲಿ ವಕಾರಾಗಮ ಸಂಧಿ ಅಂತ. ಉ ರು ಓ ಸ್ವರಗಳ ಮುಂದೆ ಸ್ವರವು ಬಂದರೆ ನಡುವೆ ವಕಾರಾಗವು ಆಗಮವಾಗಿ ಬರುವುದು. ಇಲ್ಲಿ ನೋಡಿ ಉದಾಹರಣೆ ನೋಡಿದ್ರೆ ಮಡು ಪ್ಲಸ್ ಅನ್ನು = ಮಡು ಪ್ಲಸ್ ವ ಪ್ಲಸ್ ಅನ್ನು ಮಡುವನ್ನು. ಇಲ್ಲಿ ವ ಅನ್ನೋದನ್ನು ಆಗಮವಾಗಿ ಬಂದಿದೆ. ಈಗ ಮೂರನೇದಾಗಿ ಆದೇಶ ಸಂಧಿ. ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಅಂದರೆ ಸ್ಥಳದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶ ಸಂಧಿ ಅನಿಸೋದು. ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆಗಾಲ. ಅದೇ ರೀತಿ ಚಳಿ ಪ್ಲಸ್ ಕಾಲ ಚಳಿಗಾಲ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಹೀಗೆ ಉದಾಹರಣೆಗಳನ್ನು ತಾವು ಉಳಿದ ಎಲ್ಲವನ್ನು ಗಮನಿಸ್ತಾ ಹೋಗ್ಬೋದು.